ಬಿಜೆಪಿ ಪರ ಪ್ರಚಾರ ಯತ್ನಾಳ್ ಕಾಲೆಳೆದ ಸಿದ್ದು. ಶಾಸಕ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಬಿಜೆಪಿ ಪರ ಪ್ರಚಾರ ವಿಚಾರಕ್ಕೆ ಯತ್ನಾಳ್ ಕಾಲೆಳೆದಂತಹ ಸಿದ್ದು. ಶಾಸಕ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಉಚ್ಚಾಟಿಸಿದಂತಹ ಪಾರ್ಟಿ ಪರ ಯಾಕೆ ಪ್ರಚಾರ ಮಾಡಬೇಕು? ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಯತ್ನಾಳ್ ಕಾಂಗ್ರೆಸ್ ಪರ ಮಾಡಬೇಕು, ಬಿಜೆಪಿ ಪರ ಶಾಸಕ ಯತ್ನಾಳ್ ಪ್ರಚಾರ ಮಾಡಬಾರದು. ನನಗೆ ಗೊತ್ತಿರೋ ಮಟ್ಟಿಗೆ ಕ್ಯಾಂಪೇನ್ ಮಾಡೋದಿಲ್ಲ. ಬಾಗಲಕೋಟೆಯಲ್ಲಿ ಬಿಜೆಪಿಯವರು ಏನು ಮಾಡ್ತಾ ಇದ್ದಾರೆ? ಬಿಜೆಪಿಗರು ನವನಗರವನ್ನ ಎಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ? HY ಮೇಟಿ ಬಾಗಲಕೋಟೆ ಅಭಿವೃದ್ಧಿ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿಗರು ಏನೂ ಮಾಡಿಲ್ಲ. ಯತ್ನಾಳ್ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ವಾಗ್ದಾಳಿ ಮಾಡಿದ್ರು. ಬಿಜೆಪಿ ಪರ ಶಾಸಕ ಯತ್ನಾಳ್ ಕಾಲೆಳೆದ್ರು ಸಿದ್ದರಾಮಯ್ಯ. ಶಾಸಕ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗೋಗಿದ್ದಾರೆ. ಈಗ ಉಚ್ಚಾಟಿಸಿದಂತಹ ಪಾರ್ಟಿ ಪರ ಯಾಕೆ ಒಂದು ಪ್ರಚಾರ ಮಾಡಬೇಕು? ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟರು. ನನ್ನ ಪ್ರಕಾರ ಯತ್ನಾಳ್ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಬೇಕು, ಆದರೆ ಬಿಜೆಪಿ ಪರವಾಗಿ ಯತ್ನಾಳ್ ಪ್ರಚಾರ ಮಾಡಬಾರದು. ಯಾಕೆಂದ್ರೆ ಉಚ್ಚಾಟಿಸಿದಂತಹ ಪಾರ್ಟಿಯ ಪರವಾಗಿ ಪ್ರಚಾರ ಮಾಡಕೂಡದು. ನನಗೆ ಗೊತ್ತಿರೋ ಮಟ್ಟಿಗೆ ಯತ್ನಾಳ್ ಇಲ್ಲಿ ಬಂದು ಕ್ಯಾಂಪೇನ್ ಮಾಡೋದಿಲ್ಲ. ಇನ್ನು ಬಾಗಲಕೋಟೆಯ ಅಭಿವೃದ್ಧಿ ವಿಚಾರವಾಗಿ ಬಿಜೆಪಿಯವರು ಏನು ಮಾಡಿದ್ದಾರೆ? ಎಲ್ಲ ಅಭಿವೃದ್ಧಿಯನ್ನ ಮಾಡಿದ್ದು HY ಮೇಟಿ. ಬಿಜೆಪಿಗರು ನವನಗರವನ್ನ ಎಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ? HY ಮೇಟಿ ಇದನ್ನ ಮಾಡಿರುವಂಥದ್ದು. ಬಾಗಲಕೋಟೆಯಲ್ಲಿ ಬಿಜೆಪಿಯವರು ಏನೂ ಮಾಡಿಲ್ಲ. ಯತ್ನಾಳ್ ಹಾಗೂ ಬಿಜೆಪಿಯ ನಾಯಕರ ವಿರುದ್ಧ ಸಿಎಂ ವಾಗ್ದಾಳಿಯನ್ನ ಮಾಡಿದ್ರು. ಎಕ್ಸ್ಪೆಲ್ ಆಗಿರ್ತಕ್ಕಂಥ ನನ್ನ ಪ್ರಕಾರ ಅವರು ಕಾಂಗ್ರೆಸ್ಗೆ ಮಾಡಬೇಕು, ಬಿಜೆಪಿ ಮಾಡಕ್ ಕೊಡ್ಬೇಕು. ಬಿಜೆಪಿಗೆ ಎಕ್ಸ್ಪೆಲ್ ಆಗಿರೋದು ಅಲ್ವಾ? ಮತ್ತೆ ಎಕ್ಸ್ಪೆಲ್ ಮಾಡಿದಂತ ಪಾರ್ಟಿ ಪರ ಹೆಂಗ್ ಮಾಡ್ತಾರೆ? ನನಗೆ ಗೊತ್ತಿರೋ ಮಟ್ಟಿಗೆ, ನನಗೆ ಗೊತ್ತಿರಾಗಿ ಅವರು ಮಾಡ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಪೆಲ್ ಆಗಿರ್ತಕ್ಕಂಥ ನನ್ನ ಪ್ರಕಾರ ಅವರು ಕಾಂಗ್ರೆಸ್ಗೆ ಮಾಡಬೇಕು, ಬಿಜೆಪಿ ಮಾಡಕ್ ಕೊಡ್ಬೇಕು. ಬಿಜೆಪಿಗೆ ಎಕ್ಸ್ಪೆಲ್ ಆಗಿರೋದು ಅಲ್ವಾ? ಮತ್ತೆ ಎಕ್ಸ್ಪೆಲ್ ಮಾಡಿದಂತ ಪಾರ್ಟಿ ಪರ ಹೆಂಗ್ ಮಾಡ್ತಾರೆ? ನನಗೆ ಗೊತ್ತಿರೋ ಮಟ್ಟಿಗೆ, ನನಗೆ ಗೊತ್ತಿರಾಗಿ ಅವರು ಮಾಡ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಪೆಲ್ ಆಗಿರ್ತಕ್ಕಂಥ ನನ್ನ ಪ್ರಕಾರ ಅವರು ಕಾಂಗ್ರೆಸ್ಗೆ ಮಾಡಬೇಕು, ಬಿಜೆಪಿ ಮಾಡಕ್ ಕೊಡ್ಬೇಕು. ಬಿಜೆಪಿಗೆ ಎಕ್ಸ್ಪೆಲ್ ಆಗಿರೋದು ಅಲ್ವಾ? ಮತ್ತೆ ಎಕ್ಸ್ಪೆಲ್ ಮಾಡಿದಂತ ಪಾರ್ಟಿ ಪರ ಹೆಂಗ್ ಮಾಡ್ತಾರೆ? ನನಗೆ ಗೊತ್ತಿರೋ ಮಟ್ಟಿಗೆ, ನನಗೆ ಗೊತ್ತಿರಾಗಿ ಅವರು ಮಾಡ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಪೆಲ್ ಆಗಿರ್ತಕ್ಕಂಥ ನನ್ನ ಪ್ರಕಾರ ಸಿಎಂ ಮಾತನಾಡಿದ್ರು. ಯತ್ನಾಳ್ ವಿರುದ್ಧ ಬಿಜೆಪಿಗರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಶಾಸಕ ಯತ್ನಾಳ್ ಉಚ್ಚಾಟಿಸಿದ್ದೇ ಬಿಜೆಪಿಯಿಂದ ಉಚ್ಚಾಟಿತರಾದಂತಹ ಯತ್ನಾಳ್ ಯಾಕೆ ಬಂದು ಬಿಜೆಪಿಯರ ಪರ ಪ್ರಚಾರ ಮಾಡಬೇಕು? ಪ್ರಚಾರ ಮಾಡೋದಿಲ್ಲ. ನನ್ನ ಪ್ರಕಾರ ಬಿಜೆಪಿ ಪರವಾಗಿ ಯತ್ನಾಳ್ ಪ್ರಚಾರ ಮಾಡೋದಿಲ್ಲ. ಹಂಗೆ ನೋಡಿದ್ರೆ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಬೇಕು, ಆದರೆ ಬಿಜೆಪಿಯ ಪರವಾಗಿ ಪ್ರಚಾರವನ್ನ ಮಾಡಲೇಬಾರದು. ಇನ್ನು ಬಾಗಲಕೋಟೆಯ ಅಭಿವೃದ್ಧಿಯಲ್ಲಿ ಬಿಜೆಪಿ ಏನು ಕೆಲಸ ಮಾಡಿದೆ? ಎಲ್ಲ ಕೆಲಸ ಮಾಡಿರುವಂಥದ್ದು HY ಮೇಟಿ. ನವನಗರದ ಅಭಿವೃದ್ಧಿಯನ್ನ ಕೂಡ ಮಾಡಿರುವಂಥದ್ದು ಬಿಜೆಪಿಯವರೇನಲ್ಲ. ಬಾಗಲಕೋಟೆಯಲ್ಲಿ ಬಿಜೆಪಿಯವರು ಏನೂ ಕೆಲಸ ಮಾಡಿಲ್ಲ. ಯತ್ನಾಳ್ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ವಾಗ್ದಾಳಿಯನ್ನ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಆನಂದ್. ಆನಂದ್, ಬಾಗಲಕೋಟೆಯ ಉಪಚುನಾವಣೆ ಕಣ ಕೂಡ ರಂಗೇರ್ತಾ ಇದೆ. ಇವತ್ತು ಸಿಎಂ ಮಾತನಾಡಿದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್?
ಮಂತ್ರಿ ಏನಂದ್ರೆ ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಕಳೆದ 2 ದಿನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಪ್ರಚಾರ ಮಾಡುವ ಮೂಲಕ ತಮ್ಮದೇ ಆದಂತ ಶೈಲಿಯಲ್ಲಿ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಏನು ಇಂದು ಬೆಳಿಗ್ಗೆ ಮುಗಳಹಳ್ಳಿ ಗ್ರಾಮಕ್ಕೆ ಒಂದು ಪ್ರಚಾರ ಸಮಯದಲ್ಲಿ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು ಅವರು. ಅಂದ್ರೆ ಯತ್ನಾಳ ಬಗ್ಗೆ ಒಂದು ಪ್ರಶ್ನೆ ಕೇಳಿದಾಗ ಅವರು ಹೇಳಿದ್ರು, ಯತ್ನಾಳ್ ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟಿತವಾಗಿರುವಂತ ವ್ಯಕ್ತಿ, ಹೀಗಾಗಿ ಅವರು ಬಿಜೆಪಿ ಪರವಾಗಿ ಪ್ರಚಾರ ಮಾಡಬಾರದು. ಯಾಕಂದ್ರೆ ಬಿಜೆಪಿ ಉಚ್ಚಾಟನೆ ಮಾಡಿದ್ರೆ ಮತ್ತೆ ಅವರು ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ರೆ ಅದರಲ್ಲಿ ಏನೋ ಅವ್ರಿಗೆ ಲಾಭ ಇರಲ್ಲ ಅನ್ನೋ ಮಟ್ಟಿಗೆ ಅವ್ರು ಮಾತಾಡಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಪರವಾಗಿ ಯತ್ನಾಳ್ ಅವರು ಪ್ರಚಾರ ಮಾಡಿದ್ರೆ ಮುಂದೆ ಅವ್ರಿಗೆ ಅನುಕೂಲ ಆಗಲಿದೆ, ಅಂದ್ರೆ ಮುಂದಿನ ಭವಿಷ್ಯ ಮತ್ತೆ ನಿರ್ಮಾಣವಾಗಲಿದೆ ಮೂಲಕ ಪರೋಕ್ಷವಾಗಿ ಅವರು ಏನು ಟಾಂಗ್ ನೀಡಿದ್ರು. ಈ ಮೂಲಕ ಮತ್ತೆ ಅವರು ತಮ್ಮ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡುವ ಜೊತೆಗೆ ಏನು ಮಾಧ್ಯಮಗಳಿಂದ ಮಾತನಾಡಿ ಈ ಕೆಲವೊಂದು ರಾಜಕೀಯವಾಗಿ ಮಾತನಾಡಿದ್ರು ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ವಿಜೇಂದ್ರ ಹೇಳಿಕೆ ನೀಡಿರೋ ಬಗ್ಗೆ ಇರಬಹುದು ಮತ್ತು ಚಲುವ ನಾರಾಯಣಸ್ವಾಮಿ ಅವರು ಹೇಳಿಕೆ ನೀಡಿರೋ ಇರಬಹುದು. ಈ ರೀತಿಯಾಗಿ ಏನು ಬಿಜೆಪಿ ಪಕ್ಷದವರು ಒಂದು ವಾಗ್ದಾಳಿ ಮಾಡಿದ್ದಾರೆ, ಅದರ ವಿರುದ್ಧ ಟಾಂಗ್ ನೀಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಮಾತನಾಡಿದ್ರು. ಅಂದ್ರೆ ಈಗ ಬಿಜೆಪಿಯಿಂದ ಯಾವುದೇ ಲಾಭ ಆಗಿಲ್ಲ, ಏನೂ ಇಲ್ಲ. ನಮ್ಮ ಪಕ್ಷ ಅಧಿಕಾರದಲ್ಲಿ ಇದೆ, ಮುಂದಿನ ಅಧಿಕಾರದಲ್ಲಿರುತ್ತೆ. ಈ ಲಾಭ ಆಗಬೇಕಾದ್ರೆ ಮತದಾರರು ನಮ್ಮ ಪಕ್ಷಕ್ಕೆ ಒಂದು ಮತ ಚಲಾಯಿಸಿ ಉಮೇಶ್ ಮೇಟಿ ಅವರಿಗೆ ಲಾಭ ತರುವ ಉದ್ದೇಶದಿಂದ ಮಾತನಾಡಿ ಅಂತ ಹೇಳಿ ಅವ್ರು ಏನೊಂದು ಪ್ರಚಾರ ಮಾಡಿದ್ರು ಅಂತ ಹೇಳ್ಬೋದು ಮಂತ್ರಿ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.